ಮಕ್ಕನಹಳ್ಳಿ ಉದ್ಲಿ ರಾಮೇಶ್ವರ ಸ್ವಾಮಿ ಮೊದಲನೆಯ ಕಂಬಿ ಅಲ್ಸಳ್ಳಿ ಕಂಬಿ ಯಜಮಾನರಾದ ಚಿಕ್ಕನಾರಾಯಣ ಸ್ವಾಮಿಯವರಿಂದ ಕಂಬಿ ದೀಪ ಮುರಿದು ಪ್ರಸಾದ ಹಂಚಿಕೆ, ಕುಲಸ್ಥರಿಗೆ ಭರ್ಜರಿ ಭೋಜನ ವ್ಯವಸ್ಥೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎತ್ತಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾಣಮಕ್ಕನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಿಂದ ನೆಲೆಸಿರುವ ಉದ್ಲಿ ರಾಮೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 11 ವರ್ಷಗಳ ನಂತರ ವಿಜೃಂಭಣೆಯಿಂದ ನಡೆದು 3 ದಿನಗಳ ಕಾಲ ಸಂಪನ್ನವಾಯಿತು. ಪ್ರಥಮ ದಿನ ಕೂಟುವ, 2ನೇ ದಿನ ಹೊಳೆ ಪೂಜೆ, 3ನೇ ದಿನ ದೀಪಾರಾಧನೆ. ಇನ್ನು ಅಲ್ಸಳ್ಳಿ ಕಂಬಿಯಲ್ಲಿ 120ಕ್ಕೂ ಹೆಚ್ಚು ಜೋಡಿಗಳಿದ್ದು, ಈ ಎಲ್ಲ ಜೋಡಿಗಳು ಕೂಡ ತಲೆ ಮೇಲೆ ದೀಪವನ್ನು ಪಡೆದು ಆ ದೀಪವನ್ನು ಮುರಿದು ಪೂಜೆ ಸಲ್ಲಿಸಿ ಎಲ್ಲ ಕುಲಸ್ಥರಿಗೆ ಹಂಚುವ ಪದ್ಧತಿ ಇದ್ದು, ಅದರಂತೆಯೇ ಅಲ್ಸಳ್ಳಿಯ ಕಂಬಿ ಯಜಮಾನರಾದ ಚಿಕ್ಕನಾರಾಯಣ ಸ್ವಾಮಿರವರ ನೇತೃತ್ವದಲ್ಲಿ ಕಂಬಿ ದೀಪಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೀಪವನ್ನು ಮುರಿದು ಎಲ್ಲ 120 ಕುಟುಂಬಗಳು ಕೂಡ ಹಂಚುವ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಆಗಮಿಸಿದ ಎಲ್ಲ ಕುಲಸ್ಥರಿಗೂ ಭಕ್ತಾದಿಗಳಿಗೂ ಭರ್ಜರಿ ಪ್ರಸಾದ ಭೋಜನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಕಂಬಿ ಯಜಮಾನರಾದ ಚಿಕ್ಕನಾರಾಯಣ ಸ್ವಾಮಿಯವರು, ಅಧ್ಯಕ್ಷರಾದ ರಮೇಶ್ ಅವರು, ಖಜಾಂಚಿಯಾದ ಮುನ್ರಾಜರವರು, ಕಾರ್ಯದರ್ಶಿಯಾದ ತಿಮ್ಮಣ್ಣ ಹಾಗೂ ಹೊಸಳ್ಳಿ ಕಂಬಿ ಯಜಮಾನರಾದ ದಯಾನಂದ್, ಗಡಿಗೇನಹಳ್ಳಿ ಕಂಬಿ ಯಜಮಾನರಾದ ಬತ್ಯಪ್ಪ, ಇಂಜಿನಹಳ್ಳಿ ಕಂಬಿ ಯಜಮಾನರಾದ ರವೀಂದ್ರ ಬಾಬು ಸೇರಿದಂತೆ ಹಿರಿಯರು, ಸಂಘಟನಾ ಕಾರ್ಯದರ್ಶಿಯಾದ ಅಪ್ಸಂದ್ರ ಹೆಳಪ್ಪ ಹಾಗೂ ಎಲ್ಲ ಒಕ್ಕಲಿನ ಕುಲಸ್ಥರು ಭಾಗವಹಿಸಿ ಕಂಬಿ ದೀಪದ ಪ್ರಸಾದವನ್ನು ಪಡೆದು ಭರ್ಜರಿ ಭೋಜನವನ್ನು ಸವಿದಿದ್ದಾರೆ.